ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ ನಿಂಗವ್ವಜ್ಜಿ ಈ ನಮ್ಮ ಅಂಜುಗೆ ತಂಬುಳಿನ ಮಾಡೋಕ್ಕೆ ಹೇಳ್ತಾಳೆ. ಆದರೆ ಈ ಅಂಜುಗೆ ಟೀ ಕಾಫಿನೇ ಮಾಡೋಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ಇವಳು ತಂಬುಳಿ ಮಾಡೋದಾ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆಲ್ಲ ಫುಲ್ ಶಾಕ್ ಆಗುತ್ತೆ. ಇನ್ನೇನು ಮಾಡೋದು, ಒಲ್ಲೆ ಅನ್ನೋಕ್ಕೂ ಆಗಲ್ಲ, ಬರಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ನಿಂಗವ್ವಜ್ಜಿ ಅಂತೂ ಸುಮ್ಮನೆ ಬಿಡಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಜ್ಜಿ ಮಾಡ್ತೀನಿ ಅಂತ ಒಪ್ಕೋತಾಳೆ. ಒಪ್ಕೊಂಡ್ಬಿಟ್ಟು ಭೂಮಿನ ಸಹಾಯಕ್ಕೆ ಕರೀತಾಳೆ. ಭೂಮಿಗೆ ಎಲ್ಲ ಅಡುಗೆ ಪರ್ಫೆಕ್ಟಾಗಿ ಬರ್ತಾ ಇರುತ್ತೆ. ಅದೇ ರೀತಿ ಭೂಮಿ ಕೂಡ ತಂಬುಳಿ ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಷ್ಟು ರುಚಿಯಾಗಿರುತ್ತೆ. ಅದು ನೋಡಿ ನಿಂಗವ್ವಜ್ಜಿಗೆ ಫುಲ್ ಖುಷಿಯಾಗುತ್ತೆ. ಕುಳಿ ನೀನೇನೇ ಮಾಡಿರೋದು, ಇದು ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳ್ಬಿಟ್ಟು ಎಲ್ಲ ಹೊಗಳ್ತಾರೆ. ಏನು ಅಂಜು ಮಾಡಿರೋದ? ಅಂಜುಗೆ ಒಂದು ಟೀ ಕಾಫಿ ಎಲ್ಲ ಬಿಸಿನೀರು ಕಾಯಿಸೋಕ್ಕೆ ಬರೋದಿಲ್ಲ, ಅಂಥದ್ರಲ್ಲಿ ತಂಬುಳಿ ಮಾಡಿದ್ಲಾ ಅಂತ ಹೇಳಿ ಮನೇಲಿ ಎಲ್ರಿಗೂ ಶಾಕ್ ಆಗುತ್ತೆ. ಅದರಿಂದ ಇರ್ತಕ್ಕಂಥ ಕೈ ಭೂಮಿದು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇಷ್ಟಾದಮೇಲೆ ಏನಾಗುತ್ತೆ ಅಂತಂದರೆ ಮತ್ತೆ ಭೂಮಿನ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊಸೆ ಅಂತ ಇದ್ದರೆ ಭೂಮಿ ಥರ ಸೊಸೆ ಬರಬೇಕು ಕೂಡ ಮನೆಗೆ. ಅಜಿತ್ಗೆ ಮದುವೆ ಆಗಿದೆ ಅಂತ ಹೇಳಿಯಲ್ಲೋ, ಅವಳು ಹೇಗಿದ್ದಾಳೋ, ನಮ್ಮ ಅಜಿತ್ಗೆ ನಿಜವಾಗ್ಲೂ ಇಂಥ ಹುಡುಗಿನೇ ಬೇಕಾಗಿತ್ತು. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಯಾಕೋ ಬೇರೆ ಹುಡುಗಿನ ಮದುವೆ ಮಾಡಿದೆ ರಾಮ, ಎಷ್ಟು ಚೆನ್ನಾಗಿದ್ದಾಳೆ ನೋಡು ಭೂಮಿ ನಿಜಕ್ಕೂ ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಸೊಸೆ, ಮಹಾಲಕ್ಷ್ಮಿ ಅಂತೆ ಇರ್ತಾಳೆ, ಹೋಗಿರೋ ಮನೇನ ಬೆಳಗ್ತಾಳೆ ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಭೂಮಿನ ಸಖತ್ತಾಗಿ ಹೊಗಳ್ತಾ ಇರ್ತಾರೆ ನಿಂಗವ್ವಜ್ಜಿ. ಇದನ್ನು ಕೇಳಿ ಸಂಗೀತ ಮತ್ತು ನಮ್ಮ ರಾಮ್ ಅವ್ರಿಗೂ ಫುಲ್ ಖುಷಿ ಆಗುತ್ತೆ. ನಿಜವಾಗ್ಲೂ ಭೂಮಿ ಅಂತ ಸೊಸೆನ ಪಡೋಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಮ್ಮ, ನಿಜವಾಗ್ಲೂ ಭೂಮಿ ನಮ್ಮ ಸೊಸೆನೆ ಅಂತ ಹೇಳಿ ಹೆಮ್ಮೆ ಪಡ್ತಾ ಇರ್ತಾರೆ, ಒಳಗೊಳಗೆ ಖುಷಿ ಪಡ್ತಾ ಇರ್ತಾರೆ. ಮುಂಚೆ ಯಾಕೆ ಹೇಳೋದಿಲ್ಲ ಅಂತಂದರೆ ಎಲ್ಲಿ ಅಮ್ಮ ಇವಳನ್ನು ಒಪ್ಕೋತಾಳೋ ಇಲ್ವೋ ಅಂತ ಹೇಳ್ಬಿಟ್ಟು ಭೂಮಿನ ಅಜಿತ್ ಹೆಂಡತಿ ಅಂತ ಹೇಳಿದರೆ ಮನಶ್ವಿನಿ ಅಂತ ಹೇಳಿದರೆ, ಈಗ ನೋಡಿದ್ರೆ ಭೂಮಿ ಅಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದಾರೆ. ಇನ್ನೂ ವ್ರತ ಮಾಡಬೇಕಲ್ವ, ಹಾಗಾಗಿ ಭೂಮಿ ಬೆಳಿಗ್ಗೆ ಎದ್ಬಿಟ್ಟು ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿರ್ತಾಳೆ. ಮಯೂರಿ ಫುಲ್ ಶಾಕು. ಭೂಮಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದು ನನ್ನ ಸಾಯಿಬ್ರಿಗೋಸ್ಕರ ಪೂಜೆ ಮಾಡಬೇಕಲ್ವಾ ಮಯೂರಿ, ಸಾಯಿಬ್ರು ಒಳಿತಕ್ಕೋಸ್ಕರ ನಾನು ಎಂಥ ರಿಸ್ಕ್ ತೊಗೊಳಕ್ಕೂ ಸಿದ್ಧ ಇದ್ದೀನಿ ಅಂತ ಪೂಜೆಗೆ ರೆಡಿಯಾಗಿರ್ತಾಳೆ. ನಿಂಗವ್ವಜ್ಜಿ ಕೂಡ ನೋಡ್ತಾಳೆ. ನೋಡಿದ ತಕ್ಷಣ ಅಲ್ಲ ಏನೇ ಮಾಡ್ತಿದ್ಯಾ ಹುಡುಗಿ ಬೆಳಿಗ್ಗೆನೇ ಅಂತ ಹೇಳಿದ ತಕ್ಷಣ ಇಲ್ಲಿ ಮಯೂರಿ ಬರ್ತಾಳೆ. ಅಜ್ಜಿ ಅವಳು ಒಳ್ಳೆ ಹುಡುಗ ಸಿಗಲಿ ಅಂತ ವ್ರತ ಮಾಡ್ತಿದ್ದಾಳೆ, ಪೂಜೆ ಮಾಡ್ತಿದ್ದಾಳೆ ಅಂತ ಹೇಳಿದೆ. ಓ ಹೌದಾ, ಒಳ್ಳೇದಾಗಲಿ, ಆಶೀರ್ವಾದ ಮಾಡಿ ಅಜ್ಜಿ ಅಂತ ಹೇಳ್ತಾಳೆ. ಆಶೀರ್ವಾದ ಕೂಡ ತಗೋತಾರೆ. ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಜ್ಜಿ, ಇಲ್ಲೇ ದೇವಸ್ಥಾನಕ್ಕೆ ಅಂದಾಗ ಅಲ್ಲಿ ನಿಜವಾಗ್ಲೂ ನಾಗದೇವ ಇದ್ದಾನೆ, ಹುಷಾರು ಅಂತ ಹೇಳಿ ಕಳಿಸ್ತಾರೆ ನಿಂಗವ್ವಜ್ಜಿ. ಸರಿ ಅಜ್ಜಿ ನಾನು ಇದೀನಲ್ಲ ಅಂತ ಮಯೂರಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಭದ್ರನಿಗೆ ಫೋನ್ ಮಾಡಿ ಒಂದು ವಿಷಕಾರಿಯಾಗಿರ್ತಕ್ಕಂಥ ಹಾವನ್ನು ತರಿಸಿರ್ತಾಳೆ ಈ ದೇವಯಾನಿ. ಹಾವು ನಿಜಕ್ಕೂ ತುಂಬ ವಿಷಕಾರಿಯಾಗಿದೆ ಮೇಡಮ್, ಕಳೆದ 5 ನಿಮಿಷಕ್ಕೆ ಸತ್ತೋಗ್ತಾಳೆ ಅವಳು ಅಂತ ಹೇಳಿದಾಗ, ನಮಗೆ ಬೇಕಾಗಿರೋದು ಅದನ್ನೇ ಅಲ್ವಾ ಭದ್ರ ಅಂತ ಹೇಳ್ಬಿಟ್ಟು ಈ ಭದ್ರಕಾಳಿ ಖುಷಿ ಪಡ್ತಾ ಇರ್ತಾಳೆ, ಯಾರು ದೇವಯಾನಿ. ಸೊ ಇನ್ನೇನು ಭೂಮಿ ಅಜಿತ್ ಸಾಹೇಬ್ರಿಗೋಸ್ಕರ ಪೂಜೆ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಪೂಜೆ ಮಾಡ್ತಿರ್ತಾಳೆ. ಅದು ಹೇಳ್ತಾರಲ್ಲ ಏನಂತಂದರೆ, ಕಾಡೋರು 10 ಮಂದಿ ಇದ್ದರೆ ಕಾಯುವನು ಒಬ್ಬ ಇರ್ತಾನಂತೆ ಭಗವಂತ, ಆ ರೀತಿ. ಸೊ ಏನಂತಂದರೆ ಭಗವಂತನ ರೂಪದಲ್ಲಿ ಅಜಿತ್ ಸಾಹೇಬ್ರು ಎಂಟ್ರಿ ಆಗೇ ಬಿಡುತ್ತೆ. ಭೂಮಿಗೆ ಇನ್ನೇನು ಹಾವು ಕಚ್ಚಬೇಕು ಅಷ್ಟರಲ್ಲೇ ಬಂದು ಸಾಹೇಬರು ಅವಳನ್ನು ಎಳ್ಕೊಂಡ್ಬಿಡ್ತಾರೆ. ನಿಜಕ್ಕೂ ಇವರು ಪ್ರೀತಿ ಅಜರಾಮರ ಸಾಹೇಬ್ರನ್ನ ನೋಡ್ಬಿಟ್ಟು ಭೂಮಿಗೆ ಫುಲ್ ಖುಷಿಯಾಗ್ಬಿಡುತ್ತೆ. ಸಾಹೇಬ್ರೆ ನಿಜವಾಗ್ಲೂ ನೀವು ಬಂದಿದ್ದೀರಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತ್ ಬಂದಿರತಕ್ಕಂಥ ಖುಷಿಯಲ್ಲಿ ಅವ್ರಿಗೇನೋ ತೊಂದರೆ ಆಗಿಲ್ಲ ಅನ್ನೋ ಖುಷಿಯಲ್ಲಿ ಅಜಿತ್ ಸಾಹೇಬ್ರಿಗೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಪ್ಕೋತಾಳೆ, ಮುತ್ತಿರ್ತಾಳೆ, ಐ ಲವ್ ಯು ಹೇಳ್ತಾಳೆ. ಕಾಂಟ್ರಾಕ್ಟ್ ಮದುವೆ ಅನ್ನೋ ವಿಷಯನೇ ಮರೆತು ಬಿಡ್ತಾಳೆ. ಅಜಿತ್ಗೂ ಕೂಡ ತುಂಬ ಖುಷಿ ಆಗುತ್ತೆ. ಈ ಒಂದು ದೃಶ್ಯ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾದರೂ ಹೇಳಿದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಒಂದು ಲೈಕ್ ಬಹಳನೇ ಮುಖ್ಯ. ಥ್ಯಾಂಕ್ ಯು ಸೊ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.